ಸೋಷಿಯಲ್ ಮೀಡಿಯಾ ಪ್ರಿಯ ಅಪ್ರಾಪ್ತರಿಗೆ ಸರ್ಕಾರ ಶಾಕ್ ಅನ್ನು ಕೊಟ್ಟಿದೆ. ಬಜೆಟ್ ಭಾಷಣದಲ್ಲಿ ಸಿಎಂ ಮಹತ್ವದ ಘೋಷಣೆ ಮಾಡಿದ್ದು ಪರ ವಿರೋಧದ ಚರ್ಚೆ ಶುರುವಾಗಿದೆ. ರಿಪೋರ್ಟ್ ನೋಡಿ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಸೋಷಿಯಲ್ ಮೀಡಿಯಾ ಬಳಕೆಗೆ ಹೊಸ ರೂಲ್ಸ್. ಸೋಷಿಯಲ್ ಮೀಡಿಯಾದ ಹುಚ್ಚು ನೆತ್ತಿಗೇರಿಸಿಕೊಂಡಿರೋ 16 ವರ್ಷದೊಳಗಿನ ಅಪ್ರಾಪ್ತರಿಗೆ ಸರ್ಕಾರ ಶಾಕ್ ನೀಡಿದೆ ಎಂದು ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡೋದಕ್ಕೆ ಮಹತ್ವದ ನಿರ್ಧಾರವನ್ನ ಘೋಷಿಸಿದ್ರು. ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ವಿದ್ಯಾರ್ಥಿಗಳ ಆರೋಗ್ಯ, ಭವಿಷ್ಯ ಮತ್ತು ವ್ಯಕ್ತಿತ್ವ ರೂಪಿಸುವ ಸ್ಥಳವಾಗಿರುವ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ತಡೆಯಲು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮ, ಕಠಿಣ ನಿಯಮ ಹಾಗೂ ಸಹಾಯ ಕೇಂದ್ರಗಳ ಮೂಲಕ ಮಾದಕ ವಸ್ತುಗಳ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗುವುದು. ಅಪ್ರಾಪ್ತರ ಸೋಷಿಯಲ್ ಮೀಡಿಯಾ ಓಪನ್ಗೆ ಸರ್ಕಾರ ಟಫ್ ರೂಲ್ಸ್ ಜಾರಿ ಮಾಡಲಿದೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ವೇಳೆ ಮಕ್ಕಳ ಗುರುತಿನ ದಾಖಲೆ ಅಥವಾ ಒಟಿಪಿ ಮೂಲಕ ವಯಸ್ಸು ಪರಿಶೀಲನೆ ಮಾಡಲಾಗುತ್ತೆ. ಅವರು 16 ವರ್ಷಕ್ಕಿಂತ ಕಡಿಮೆ ಇದ್ರೆ ಖಾತೆ ತೆರೆಯಲು ಆಗಲ್ಲ. ಬದಲಾಗಿ ಪೋಷಕರ ಅನುಮತಿಯೊಂದಿಗೆ ಖಾತೆ ತೆರೆಯಬಹುದು. ಶಾಲೆಗಳಲ್ಲಿ ಸಹ ಸಾಮಾಜಿಕ ಜಾಲತಾಣ ಬಳಕೆಯ ಬಗ್ಗೆ ಟಫ್ ರೂಲ್ಸ್ ಇರಲಿದ್ದು, ಶಾಲಾ ಸಮಯದಲ್ಲಿ ಮೊಬೈಲ್ ಬಳಕೆ ನಿಷೇಧಿಸಬಹುದು. ಟೆಕ್ ಕಂಪನಿಗಳು ಚೈಲ್ಡ್ ಸೇಫ್ಟಿ ಮೋಡ್ ಇರಿಸಬೇಕು ಮತ್ತು ರಾತ್ರಿ ಸಮಯದಲ್ಲಿ ಆಪ್ ಸ್ವಯಂ ಚಾಲಿತವಾಗಿ ಲಾಕ್ ಆಗಲಿದೆ. ಸರ್ಕಾರದ ರೂಲ್ಸ್ ಉಲ್ಲಂಘಿಸಿದ್ರೆ ಸಂಬಂಧಪಟ್ಟ ಕಂಪನಿಗೆ ದಂಡವನ್ನ ವಿಧಿಸೋದು ಪಕ್ಕಾ. ಕರ್ನಾಟಕ ಸರ್ಕಾರ ಏನು ಒಂದು ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾ ಇದೆ. 16 ವರ್ಷದ ಕೆಳಗಿನವರಿಗೆ ಈ ಸೋಷಿಯಲ್ ಮೀಡಿಯಾ ಇದನ್ನ ಉಪಯೋಗದ ಬಗ್ಗೆ ಒಂದು ಡಿಜಿಟಲ್ ಪಾಲಿಸಿಯನ್ನು ಮಾಡಬೇಕು ಅಂತ ಈ ನಿರ್ಧಾರ ಮಾಡ್ತಾ ಇದೆ. ಇದು ಐ ಥಿಂಕ್ ಸ್ವಾಗತಾರ್ಹ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಮನೋವೈದ್ಯನಾಗಿ ನಾನೇನು ನೋಡ್ತಾ ಇದ್ದೇನೆ, ಇವತ್ತು ನಮ್ಮ ವಾರ್ಡ್ ಅಲ್ಲಿ 2 ಜನ ಪೇಷಂಟ್ಸ್ ಹೂ ಆರ್ ಅಂಡರ್ 18 ಅಡ್ಮಿಟ್ ಆಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಯೂಸೇಜ್. ಕೇವಲ ಕಾಟಾಚಾರಕ್ಕೆ ಇದನ್ನು ಮಾಡಿದ್ರಲ್ಲ, ಇದನ್ನು ಕಾರ್ಯರೂಪಕ್ಕೆ ಸರಿಯಾಗಿ ತರಬೇಕು. ಯಾಕಂತ ಹೇಳಿದ್ರೆ ಶಾಲಾ ಶಿಕ್ಷಕರು ಕೂಡ ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ಅವರು ಮೊಬೈಲ್ ಇಂದ ಯಾವುದೇ ಒಂದು ಪಠ್ಯ ಪುಸ್ತಕದ ಪಾಠಗಳನ್ನು ಕಳಿಸುವಂತದ್ದಿರ್ಬೋದು, ಇನ್ನಿತರ ಅವರಿಗೆ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಅವರಿಗೆ ಕೊಡುವಂತದ್ದು ಅದು ಸರಿಯಲ್ಲ. ಸದ್ಯಕ್ಕೆ ಇದನ್ನು ನಿರ್ಬಂಧ ಮಾಡಿದ್ದು ಉತ್ತಮ ಆಗಿದೆ ಅಂತ ಹೇಳ್ಬೋದು. ಅಪ್ರಾಪ್ತರ ಮೊಬೈಲ್ ಬಳಕೆಗೆ ಸರ್ಕಾರ ರೂಪಿಸಿರುವ ಹೊಸ ಮಾನದಂಡಕ್ಕೆ ಪೋಷಕರ ಸಂಘ ಮತ್ತು ಖಾಸಗಿ ಶಾಲೆಗಳ ಒಕ್ಕೂಟ ಸ್ವಾಗತಿಸಿದೆ. ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಅಲ್ಲಿ 16 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕಡಿವಾಣ ಹಾಕುವಂತ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯವಾದ ಬೆಳವಣಿಗೆ ಸ್ವಾಗತಾರ್ಹ. ವಿಶೇಷವಾಗಿ ಮಕ್ಕಳ ಹಿತದೃಷ್ಟಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಖಂಡಿತವಾಗ್ಲೂ ಶ್ಲಾಘನೀಯ. 16 ವರ್ಷದೊಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಕೆಗೆ ಸರ್ಕಾರ ರೂಪಿಸಿರೋ ಮಾನದಂಡಕ್ಕೆ ಸ್ವಾಗತದ ಜೊತೆಗೆ ವಿರೋಧವೂ ಕೂಡ ಕೇಳಿಬಂದಿದೆ. 16ರ ಬದಲು 18ಕ್ಕೆ ವಯೋಮಿತಿಯನ್ನ ಹೆಚ್ಚಿಸಬೇಕೆನ್ನುವ ಆಗ್ರಹ ಕೂಡ ಕೇಳಿಬಂದಿದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸೋಷಿಯಲ್ ಮೀಡಿಯಾ ಪ್ರಿಯ ಅಪ್ರಾಪ್ತರಿಗೆ ಸರ್ಕಾರ ಶಾಕ್ ಅನ್ನು ಕೊಟ್ಟಿದೆ. ಬಜೆಟ್ ಭಾಷಣದಲ್ಲಿ ಸಿಎಂ ಮಹತ್ವದ ಘೋಷಣೆ ಮಾಡಿದ್ದು ಪರ ವಿರೋಧದ ಚರ್ಚೆ ಶುರುವಾಗಿದೆ. ರಿಪೋರ್ಟ್ ನೋಡಿ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಸೋಷಿಯಲ್ ಮೀಡಿಯಾ ಬಳಕೆಗೆ ಹೊಸ ರೂಲ್ಸ್. ಸೋಷಿಯಲ್ ಮೀಡಿಯಾದ ಹುಚ್ಚು ನೆತ್ತಿಗೇರಿಸಿಕೊಂಡಿರೋ 16 ವರ್ಷದೊಳಗಿನ ಅಪ್ರಾಪ್ತರಿಗೆ ಸರ್ಕಾರ ಶಾಕ್ ನೀಡಿದೆ ಎಂದು ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡೋದಕ್ಕೆ ಮಹತ್ವದ ನಿರ್ಧಾರವನ್ನ ಘೋಷಿಸಿದ್ರು. ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ವಿದ್ಯಾರ್ಥಿಗಳ ಆರೋಗ್ಯ, ಭವಿಷ್ಯ ಮತ್ತು ವ್ಯಕ್ತಿತ್ವ ರೂಪಿಸುವ ಸ್ಥಳವಾಗಿರುವ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ತಡೆಯಲು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮ, ಕಠಿಣ ನಿಯಮ ಹಾಗೂ ಸಹಾಯ ಕೇಂದ್ರಗಳ ಮೂಲಕ ಮಾದಕ ವಸ್ತುಗಳ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗುವುದು. ಅಪ್ರಾಪ್ತರ
ಸೋಷಿಯಲ್ ಮೀಡಿಯಾ ಓಪನ್ಗೆ ಸರ್ಕಾರ ಟಫ್ ರೂಲ್ಸ್ ಜಾರಿ ಮಾಡಲಿದೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ವೇಳೆ ಮಕ್ಕಳ ಗುರುತಿನ ದಾಖಲೆ ಅಥವಾ OTP ಮೂಲಕ ವಯಸ್ಸು ಪರಿಶೀಲನೆ ಮಾಡಲಾಗುತ್ತೆ. ಅವರು 16 ವರ್ಷಕ್ಕಿಂತ ಕಡಿಮೆ ಇದ್ರೆ ಖಾತೆ ತೆರೆಯಲು ಆಗಲ್ಲ. ಬದಲಾಗಿ ಪೋಷಕರ ಅನುಮತಿಯೊಂದಿಗೆ ಖಾತೆ ತೆರೆಯಬಹುದು. ಶಾಲೆಗಳಲ್ಲಿ ಸಹ ಸಾಮಾಜಿಕ ಜಾಲತಾಣ ಬಳಕೆಯ ಬಗ್ಗೆ ಟಫ್ ರೂಲ್ಸ್ ಇರಲಿದ್ದು, ಶಾಲಾ ಸಮಯದಲ್ಲಿ ಮೊಬೈಲ್ ಬಳಕೆ ನಿಷೇಧಿಸಬಹುದು. ಟೆಕ್ ಕಂಪನಿಗಳು ಚೈಲ್ಡ್ ಸೇಫ್ಟಿ ಮೋಡ್ ಇರಿಸಬೇಕು ಮತ್ತು ರಾತ್ರಿ ಸಮಯದಲ್ಲಿ ಆಪ್ ಸ್ವಯಂ ಚಾಲಿತವಾಗಿ ಲಾಕ್ ಆಗಲಿದೆ. ಸರ್ಕಾರದ ರೂಲ್ಸ್ ಉಲ್ಲಂಘಿಸಿದ್ರೆ ಸಂಬಂಧಪಟ್ಟ ಕಂಪನಿಗೆ ದಂಡವನ್ನ ವಿಧಿಸೋದು ಪಕ್ಕಾ. ಕರ್ನಾಟಕ ಸರ್ಕಾರ ಏನು ಒಂದು ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾ ಇದೆ. 16 ವರ್ಷದ ಕೆಳಗಿನವರಿಗೆ ಈ ಸೋಷಿಯಲ್ ಮೀಡಿಯಾ ಇದನ್ನ ಉಪಯೋಗದ ಬಗ್ಗೆ ಒಂದು ಡಿಜಿಟಲ್ ಪಾಲಿಸಿಯನ್ನು ಮಾಡಬೇಕು ಅಂತ ಈ ನಿರ್ಧಾರ ಮಾಡ್ತಾ ಇದೆ. ಇದು ಐ ಥಿಂಕ್ ಸ್ವಾಗತಾರ್ಹ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಮನೋವೈದ್ಯನಾಗಿ ನಾನು ಏನು ನೋಡ್ತಾ ಇದ್ದೇನೆ, ಇವತ್ತು ನಮ್ಮ ವಾರ್ಡ್ ಅಲ್ಲಿ 2 ಜನ ಪೇಷಂಟ್ಸ್ ಹೂ ಆರ್ ಅಂಡರ್ 18 ಅಡ್ಮಿಟ್ ಆಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಯೂಸೇಜ್. ಕೇವಲ ಕಾಟಾಚಾರಕ್ಕೆ ಇದನ್ನು ಮಾಡಿದ್ರಲ್ಲ, ಇದನ್ನು ಕಾರ್ಯರೂಪಕ್ಕೆ ಸರಿಯಾಗಿ ತರಬೇಕು. ಯಾಕಂತ ಹೇಳಿದ್ರೆ ಶಾಲಾ ಶಿಕ್ಷಕರು ಕೂಡ ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ಅವರು ಮೊಬೈಲ್ ಇಂದ ಯಾವುದೇ ಒಂದು ಪಠ್ಯ ಪುಸ್ತಕದ ಪಾಠಗಳನ್ನು ಕಳಿಸುವಂತದ್ದಿರ್ಬೋದು, ಇನ್ನಿತರ ಅವರಿಗೆ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಅವರಿಗೆ ಕೊಡುವಂತದ್ದು ಅದು ಸರಿಯಲ್ಲ. ಸದ್ಯಕ್ಕೆ ಇದನ್ನು ನಿರ್ಬಂಧ ಮಾಡಿದ್ದು ಉತ್ತಮ ಆಗಿದೆ ಅಂತ ಹೇಳ್ಬೋದು. ಅಪ್ರಾಪ್ತರ ಮೊಬೈಲ್ ಬಳಕೆಗೆ ಸರ್ಕಾರ ರೂಪಿಸಿರುವ ಹೊಸ ಮಾನದಂಡಕ್ಕೆ ಪೋಷಕರ ಸಂಘ ಮತ್ತು ಖಾಸಗಿ ಶಾಲೆಗಳ ಒಕ್ಕೂಟ ಸ್ವಾಗತಿಸಿದೆ. ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಅಲ್ಲಿ 16 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕಡಿವಾಣ ಹಾಕುವಂತ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯವಾದ ಬೆಳವಣಿಗೆ ಸ್ವಾಗತಾರ್ಹ. ವಿಶೇಷವಾಗಿ ಮಕ್ಕಳ ಹಿತದೃಷ್ಟಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಖಂಡಿತವಾಗ್ಲೂ ಶ್ಲಾಘನೀಯ. 16 ವರ್ಷದೊಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಕೆಗೆ ಸರ್ಕಾರ ರೂಪಿಸಿರೋ ಮಾನದಂಡಕ್ಕೆ ಸ್ವಾಗತದ ಜೊತೆಗೆ ವಿರೋಧವೂ ಕೂಡ ಕೇಳಿಬಂದಿದೆ. 16ರ ಬದಲು 18ಕ್ಕೆ ವಯೋಮಿತಿಯನ್ನು ಹೆಚ್ಚಿಸಬೇಕೆನ್ನುವ ಆಗ್ರಹ ಕೂಡ ಕೇಳಿಬಂದಿದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸೋಷಿಯಲ್ ಮೀಡಿಯಾ ಪ್ರಿಯ ಅಪ್ರಾಪ್ತರಿಗೆ ಸರ್ಕಾರ ಶಾಕ್ ಅನ್ನು ಕೊಡಿದೆ. ಬಜೆಟ್ ಭಾಷಣದಲ್ಲಿ ಸಿಎಂ ಮಹತ್ವದ ಘೋಷಣೆ ಮಾಡಿದ್ದು ಪರ ವಿರೋಧದ ಚರ್ಚೆ ಶುರುವಾಗಿದೆ. ರಿಪೋರ್ಟ್ ನೋಡಿ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಸೋಷಿಯಲ್ ಮೀಡಿಯಾ ಬಳಕೆಗೆ ಹೊಸ ರೂಲ್ಸ್. ಸೋಷಿಯಲ್ ಮೀಡಿಯಾದ ಹುಚ್ಚು ನೆತ್ತಿಗೇರಿಸಿಕೊಂಡಿರೋ 16 ವರ್ಷದೊಳಗಿನ ಅಪ್ರಾಪ್ತರಿಗೆ ಸರ್ಕಾರ ಶಾಕ್ ನೀಡಿದೆ ಎಂದು ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡೋದಕ್ಕೆ ಮಹತ್ವದ ನಿರ್ಧಾರವನ್ನ ಘೋಷಿಸಿದ್ರು. ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ವಿದ್ಯಾರ್ಥಿಗಳ ಆರೋಗ್ಯ, ಭವಿಷ್ಯ ಮತ್ತು ವ್ಯಕ್ತಿತ್ವ ರೂಪಿಸುವ ಸ್ಥಳವಾಗಿರುವ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ತಡೆಯಲು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮ, ಕಠಿಣ ನಿಯಮ ಹಾಗೂ ಸಹಾಯ ಕೇಂದ್ರಗಳ ಮೂಲಕ ಮಾದಕ ವಸ್ತುಗಳ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗುವುದು. ಅಪ್ರಾಪ್ತರ ಸೋಷಿಯಲ್ ಮೀಡಿಯಾ ಓಪನ್ಗೆ ಸರ್ಕಾರ ಟಫ್ ರೂಲ್ಸ್ ಜಾರಿ ಮಾಡಲಿದೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ವೇಳೆ ಮಕ್ಕಳ ಗುರುತಿನ ದಾಖಲೆ ಅಥವಾ OTP ಮೂಲಕ ವಯಸ್ಸು ಪರಿಶೀಲನೆ ಮಾಡಲಾಗುತ್ತೆ. ಅವರು 16 ವರ್ಷಕ್ಕಿಂತ ಕಡಿಮೆ ಇದ್ರೆ ಖಾತೆ ತೆರೆಯಲು ಆಗಲ್ಲ. ಬದಲಾಗಿ ಪೋಷಕರ ಅನುಮತಿಯೊಂದಿಗೆ ಖಾತೆ ತೆರೆಯಬಹುದು. ಶಾಲೆಗಳಲ್ಲಿ ಸಹ ಸಾಮಾಜಿಕ ಜಾಲತಾಣ ಬಳಕೆಯ ಬಗ್ಗೆ ಟಫ್ ರೂಲ್ಸ್ ಇರಲಿದ್ದು, ಶಾಲಾ ಸಮಯದಲ್ಲಿ ಮೊಬೈಲ್ ಬಳಕೆ ನಿಷೇಧಿಸಬಹುದು. ಟೆಕ್ ಕಂಪನಿಗಳು ಚೈಲ್ಡ್ ಸೇಫ್ಟಿ ಮೋಡ್ ಇರಿಸಬೇಕು ಮತ್ತು ರಾತ್ರಿ ಸಮಯದಲ್ಲಿ ಆಪ್ ಸ್ವಯಂ ಚಾಲಿತವಾಗಿ ಲಾಕ್ ಆಗಲಿದೆ. ಸರ್ಕಾರದ ರೂಲ್ಸ್ ಉಲ್ಲಂಘಿಸಿದ್ರೆ ಸಂಬಂಧಪಟ್ಟ ಕಂಪನಿಗೆ ದಂಡವನ್ನ ವಿಧಿಸೋದು ಪಕ್ಕಾ. ಕರ್ನಾಟಕ ಸರ್ಕಾರ ಏನು ಒಂದು ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾ ಇದೆ. 16 ವರ್ಷದ ಕೆಳಗಿನವರಿಗೆ ಈ ಸೋಷಿಯಲ್ ಮೀಡಿಯಾ ಇದನ್ನ ಉಪಯೋಗದ ಬಗ್ಗೆ ಒಂದು ಡಿಜಿಟಲ್ ಪಾಲಿಸಿಯನ್ನು ಮಾಡಬೇಕು ಅಂತ ಈ ನಿರ್ಧಾರ ಮಾಡ್ತಾ ಇದೆ. ಇದು ಐ ಥಿಂಕ್ ಸ್ವಾಗತಾರ್ಹ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಮನೋವೈದ್ಯನಾಗಿ ನಾನು ಏನು ನೋಡ್ತಾ ಇದ್ದೇನೆ, ಇವತ್ತು ನಮ್ಮ ವಾರ್ಡ್ ಅಲ್ಲಿ 2 ಜನ ಪೇಷಂಟ್ಸ್ ಹೂ ಆರ್ ಅಂಡರ್ 18 ಅಡ್ಮಿಟ್ ಆಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಯೂಸೇಜ್. ಕೇವಲ ಕಾಟಾಚಾರಕ್ಕೆ ಇದನ್ನು ಮಾಡಿದ್ರಲ್ಲ, ಇದನ್ನು ಕಾರ್ಯರೂಪಕ್ಕೆ ಸರಿಯಾಗಿ ತರಬೇಕು. ಯಾಕಂತ ಹೇಳಿದ್ರೆ ಶಾಲಾ ಶಿಕ್ಷಕರು ಕೂಡ ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ಅವರು ಮೊಬೈಲ್ ಇಂದ ಯಾವುದೇ ಒಂದು ಪಠ್ಯ ಪುಸ್ತಕದ
ಪಾಠಗಳನ್ನು ಕಲಿಸುವಂತದ್ದಿರ್ಬೋದು, ಇನ್ನಿತರ ಅವರಿಗೆ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಅವರಿಗೆ ಕೊಡುವಂತದ್ದು ಅದು ಸರಿಯಲ್ಲ. ಸದ್ಯಕ್ಕೆ ಇದನ್ನು ನಿರ್ಬಂಧ ಮಾಡಿದ್ದು ಉತ್ತಮ ಆಗಿದೆ ಅಂತ ಹೇಳ್ಬೋದು. ಅಪ್ರಾಪ್ತರ ಮೊಬೈಲ್ ಬಳಕೆಗೆ ಸರ್ಕಾರ ರೂಪಿಸಿರುವ ಹೊಸ ಮಾನದಂಡಕ್ಕೆ ಪೋಷಕರ ಸಂಘ ಮತ್ತು ಖಾಸಗಿ ಶಾಲೆಗಳ ಒಕ್ಕೂಟ ಸ್ವಾಗತಿಸಿದೆ. ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಅಲ್ಲಿ 16 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕಡಿವಾಣ ಹಾಕುವಂತ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯವಾದ ಬೆಳವಣಿಗೆ ಸ್ವಾಗತಾರ್ಹ. ವಿಶೇಷವಾಗಿ ಮಕ್ಕಳ ಹಿತದೃಷ್ಟಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಖಂಡಿತವಾಗ್ಲೂ ಶ್ಲಾಘನೀಯ. 16 ವರ್ಷದೊಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಕೆಗೆ ಸರ್ಕಾರ ರೂಪಿಸಿರೋ ಮಾನದಂಡಕ್ಕೆ ಸ್ವಾಗತದ ಜೊತೆಗೆ ವಿರೋಧವೂ ಕೂಡ ಕೇಳಿಬಂದಿದೆ. 16ರ ಬದಲು 18ಕ್ಕೆ ವಯೋಮಿತಿಯನ್ನು ಹೆಚ್ಚಿಸಬೇಕೆನ್ನುವ ಆಗ್ರಹ ಕೂಡ ಕೇಳಿಬಂದಿದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.